ಈ ವೆಹಿಕಲ್ ಈ ಪ್ರೈಸಲ್ಲಿ 7 ಸೀಟರ್ ಯಾರು ಕೊಡಲ್ಲ. ನಾವು ಹೇಳ್ತಾರೋ 2,45,000 ಫೈನಲ್ ಟು ಫೈನಲ್ 2 lakhs ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. ಡೌನ್ ಪೇಮೆಂಟ್ ಇದಕ್ಕೆ ನಿಮ್ಮ ಸಿವಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಮಾಡ್ಬೋದು. ಡೌನ್ ಪೇಮೆಂಟ್ ಸರ್ 0 ಡೌನ್ ಪೇಮೆಂಟ್ ಇದು ಆಗುತ್ತೆ 1,95,000 ಸರ್. ಫೈನಲ್ ಟು ಫೈನಲ್ 185 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. ನಾವು ಹೇಳ್ತಾ ಇರೋದು 1,85,000 ಫೈನಲ್ ಟು ಫೈನಲ್ 1,75,000 ಬಂದ್ರೆ ಕೊಟ್ಟು. ಡೌನ್ ಪೇಮೆಂಟ್ ಇದಕ್ಕೆ 1 ಲಕ್ಷ ತಂದ್ರೆ ಸಾಕು ಸರ್. ಒಂದು ಚಾರ್ಜ್ಗೆ 60 ಕಿಲೋಮೀಟರ್ ಓಡುತ್ತೆ ಸರ್. ಪೇಮೆಂಟ್ 50,000 ತಂದ್ರೆ ಸಾಕು ಸರ್. 1,95,000 ಫೈನಲ್ ಟು ಫೈನಲ್ 3,75,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. ಈಗ ಆಲ್ರೆಡಿ ಒಂದು XUV 500 ಡೀಟೇಲ್ ತಿಳಿಸ್ಕೊಟ್ಟು ಮತ್ತೊಂದು XUV 500 ಇರುತ್ತೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾರೆ 3,20,000 ಫೈನಲ್ ಟು ಫೈನಲ್ 3 lakhs ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ ಸರ್. ಬಂದ್ರೆ ಒಂದು ಸ್ಮಾಲ್ ನೆಗೋಷಿಯಬಲ್ ಒಂದು 450 ವರೆಗೂ ಮಾಡ್ಕೊಡ್ತೀವಿ ಸರ್. ಡೌನ್ ಪೇಮೆಂಟ್ ನಿಮ್ಗೆ 1 ಲಕ್ಷ ತಂದ್ರೆ ಮಿಕ್ಕಿದ ಲೋನ್ ಆಗುತ್ತೆ ಸರ್. ಡೌನ್ ಪೇಮೆಂಟ್ ಇದಕ್ಕೆ 1 ಲಕ್ಷ ತಂದ್ರೆ ಸಾಕು ಸರ್. 1,90,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. ಹೇಳ್ತಾ ಇರೋದು 2,70,000 2,50,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ ಸರ್. ಡೌನ್ ಪೇಮೆಂಟ್ ಇದಕ್ಕೂ 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಡೌನ್ ಪೇಮೆಂಟ್ ಇದಕ್ಕೂ 1 ಲಕ್ಷ ತಂದ್ರೆ ಉಳ್ಕಿದ ಲೋನ್ ಆಗುತ್ತೆ. ಓಕೆ. ನೀವೇನಾದ್ರೂ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕಾರ್ಗಳನ್ನ ನೋಡ್ತಾ ಇದ್ರೆ ಸೊ ನೀವು ನೋಡ್ತಾ ಬೋದು ರೇವಾಂದ ಹಿಡಿದು XUV 500 ಕೂಡ ಇರುತ್ತೆ. ಮತ್ತು ತುಂಬ ಜನ ಕೇಳುವಂಥ ಸಫಾರಿ ಕೂಡ ಇವತ್ತು ಅವೈಲಬಿಲಿಟಿ ಇರುತ್ತೆ. ಆಲ್ಟೋಗಳು ಬೇಕಂದ್ರೆ ಅದು ಕೂಡ ಯೂಜ್ ಕಲೆಕ್ಷನ್ಸ್ ಇರುತ್ತೆ. ವೋಕ್ಸ್ವ್ಯಾಗನ್ ಪೋಲೋ ಬೇಕಾ ಅದು ಕೂಡ ಸಿಗುತ್ತೆ. ನಾನು ಇವತ್ತು ಬಂದಿರೋಂಥದ್ದು ಶೋರೂಮ್ ಹೆಸರು ಬಂದು ಕಾರ್ ಸೇತ್ವಿಕ್ ಅಂತ. ಇದು ಬಂದು ಬೆಂಗಳೂರಲ್ಲಿ ಇರುತ್ತೆ. ಎಲ್ಲಿ ಸರ್ ಅಡ್ರೆಸ್ ಇದು? ಸರ್ ಇದು ಅಪ್ರಮೇಯ ಪ್ರಸಿದ್ಧಿ ಲೇಔಟ್ ಉಳ್ಳಾಳ್ ಉಪನಗರ ಅಂತ. ಉಳ್ಳಾಳ್ ಉಪನಗರ ಬಸ್ ಸ್ಟ್ಯಾಂಡ್ ಇಂದ ನಿಯರೆಸ್ಟ್ ಆಗುತ್ತೆ. ಇಲ್ಲಾಂದ್ರೆ ಆಕ್ಸ್ಫರ್ಡ್ PU ಕಾಲೇಜ್ ಇಂದ ಬಂದ್ರೆ ತುಂಬಾ ಹತ್ರ ಆಗುತ್ತೆ ಲೊಕೇಶನ್. ಇನ್ನೊಂದು ಲ್ಯಾಂಡ್ ಮಾರ್ಕ್ ಬೇಕು ಅಂದ್ರೆ ಹಿಲ್ ರಾಕ್ ಸ್ಕೂಲ್ ಸರ್. ಹಿಲ್ ರಾಕ್ ಸ್ಕೂಲ್ ಎಷ್ಟಿದೆ ಸರ್ ಇವತ್ತು ಕಾರ್ಗಳು? ಸರ್ ಇವತ್ತು 20 ಕಾರ್ಗಳಿದೆ. 20 ಕಾರ್ ಯಾವ ಮಾಡಲಿಂದ ಲೋನ್ ಆಗುತ್ತೆ ಸರ್? 2014 ಮೇಲೆ ಲೋನ್ ಆಗುತ್ತೆ ಸರ್. ಓಕೆ. 2014 ಮೇಲ್ಪಟ್ಟು ಯಾವುದೇ ಮಾಡಲ್ ಗಾಡಿ ತಗೊಂಡ್ರು ಕೂಡ ನಿಮಗೆ ಆಲ್ ಓವರ್ ಕರ್ನಾಟಕ ಲೋನು ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಲೋನು ಕೂಡ ಸಿಗುತ್ತೆ. ನಾವು ಇಲ್ಲೇನು ಹೇಳ್ತೀವಿ ಅದು ಬಂದು ನಿಮಗೆ ಮಿನಿಮಮ್ ಡೌನ್ ಪೇಮೆಂಟ್ ಆಗಿರುತ್ತೆ. ಅಂದರೆ ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಇರೋರಿಗೆ. ಒಂದು ವೇಳೆ ನಿಮ್ಮ ಹತ್ರ ಕ್ರೆಡಿಟ್ ಹಿಸ್ಟ್ರಿ ಮತ್ತು ಸಿಬಿಲ್ ಸ್ಕೋರ್ ಏನಾದರೂ ಕಡಿಮೆ ಇತ್ತು ಅಂದಾಗ ಡೌನ್ ಪೇಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಈಗ ಪ್ರತಿಯೊಂದು ಗಾಡಿದು ಕೂಡ ಡೀಟೇಲ್ಸ್ನ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸರ್ ನನಗೆ ಪೆಟ್ರೋಲು ಬೇಡ ಸರ್, ಡೀಸೆಲ್ ಗಾಡಿಗೂ ಕೂಡ ಸರ್ ನಂಗೆ ಪೆಟ್ರೋಲ್ ಗಾಡಿನೂ ಬೇಡ, ಡೀಸೆಲ್ ಗಾಡಿ ಕೂಡ ಬೇಡ ಸರ್. ಯಾಕಂದರೆ ನನಗೆ ಬೇಕಾಗಿರೋದು ಇದು EV ಗಾಡಿ, ಅದು ಕೂಡ ಕಡಿಮೆ ಪ್ರೈಸಲ್ಲಿ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬೋದು ರೇವಾ ಕೂಡ ಇರುತ್ತೆ. ಗಾಡಿ ಒಳ್ಳೆ ಕಂಡೀಷನ್ ಇರುತ್ತೆ. ಈಗ ಈ ಗಾಡಿ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಡೀಟೇಲ್ ಸರ್ ಇದು? ಸರ್ ಇದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. 24,000 ಡ್ರಿವನ್. ಒಂದು ಚಾರ್ಜಿಗೆ ಬಂದ್ಬಿಟ್ಟು 60 ಕಿಲೋಮೀಟರ್ ಓಡುತ್ತೆ ವೆಹಿಕಲ್. ಓಕೆ. ಒಂದು ಚಾರ್ಜ್ಗೆ 60 ಕಿಲೋಮೀಟರ್ ಓಡುತ್ತೆ ಸರ್. ಮಿನಿಮಮ್ ಒಂದು 3 ಅವರ್ಸ್ ಚಾರ್ಜ್ ಹಾಕೊಂಡ್ರೆ ಸಾಕು. ಫುಲ್ ಡ್ರೈನ್ ಆಗಿ 3 ಅವರ್ಸ್ ಚಾರ್ಜ್ ಹಾಕಿದ್ರೆ ಸಾಕು, ನಿಮ್ಗೆ 60 ಕಿಲೋಮೀಟರ್ ಓಡುತ್ತೆ ಸರ್. ಓಕೆ. ಏನಿದೆ ಸರ್ ಪ್ರೈಸ್? ಸಿಂಗಲ್ ಓನರ್ ಆಗಿರುತ್ತೆ ಸರ್. ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 1,75,000 ಫೈನಲ್ 1,60,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. ಓಕೆ. 1,60,000 ಅಂದರೆ 1,60,000ಗೆ ನಿಮಗೆ ರೇವಾ ಗಾಡಿ ಕೂಡ ಸಿಗುತ್ತೆ. Hyundai Ion 18-20+ ಮೈಲೇಜ್ ಬರುವಂಥ ಗಾಡಿ ಬೇಕು ಅಂದರೆ ಸೊ Hyundai Ion ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಈಗ ಈ ಗಾಡಿ ಬಗ್ಗೆ ಡೀಟೇಲು ಸೊ ನೀವು ನೋಡ್ತಾ ಬೋದು ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕಿರ್ತಾರೆ. ಡೀಟೇಲ್ ಸರ್ ಇದು? ಸರ್ ಇದು 2012 ಮಾಡಲ್ ಸೆಕೆಂಡ್ ಓನರ್ ಡಿಲೈಟ್ ಪ್ಲಸ್ ಆಗಿರುತ್ತೆ. ಗಾಡಿ ಜಸ್ಟ್ 80,000 ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 2,10,000 ಫೈನಲ್ ಟು ಫೈನಲ್ 1,90,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. 1,90,000. ಹೌದು ಸರ್, ವಿತ್ ಅಲೈಸ್. ಮಾರುತಿ ಸುಜುಕಿ ಆಲ್ಟೋ 18-20+ ಮೈಲೇಜ್ ಬರುವಂಥ ಗಾಡಿಗಳಲ್ಲಿ ಟಾಪ್ ಅಲ್ಲಿರುವಂಥ ಗಾಡಿ ಅಂತ ಹೇಳ್ಬೋದು. ಅಂದರೆ ಬಡವರ ಬಾದಾಮಿ ಅಂತಾನೂ ಕೂಡ ಹೇಳ್ಬೋದು. ಸೊ ನೀವು ನೋಡ್ತಾ ಬೋದು ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಡೀಟೇಲ್ ಸರ್ ಇದು? ಸರ್ ಇದು 2009 ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಮೈಸೂರು ಪಾಸಿಂಗು. ವೆಹಿಕಲ್ ಅಲ್ಲಿ ಫ್ರೆಶ್ FC ಇದೆ. ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಸಹ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಜಸ್ಟ್ 50,000 ಓಡಿರೋಂಥ ಗಾಡಿ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 1,85,000 ಫೈನಲ್ ಟು ಫೈನಲ್ 1,75,000 ಬಂದರೆ ಕೊಟ್ಬಿಡ್ತೀವಿ ಸರ್. 1,75,000ಕ್ಕೆ ಮಾರುತಿ ಸುಜುಕಿ ಆಲ್ಟೋ. ಮಾರುತಿ ಸುಜುಕಿ ಆಲ್ಟೋ K10 VX ಅಂದರೆ ಟಾಪ್ ಎಂಡು, ಪವರ್ ಶೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುವಂಥ ಗಾಡಿ. 18-20+ ಮೈಲೇಜ್ ಕೂಡ ಬರುತ್ತೆ. ಡೀಟೇಲ್ ಸರ್? ಸರ್ ಇದು 2010 ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿರುತ್ತೆ. 65,000 ಓಡಿದೆ ವೆಹಿಕಲ್. ತುಂಬ ಚೆನ್ನಾಗಿದೆ. FC ರನ್ನಿಂಗ್ ಇದೆ. ಆಮೇಲೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 1,95,000 ಸರ್. ಫೈನಲ್ ಟು ಫೈನಲ್ 185 ಬಂದರೆ ಗಾಡಿ ಕೊಟ್ಬಿಡ್ತೀವಿ. 1,85,000ಕ್ಕೆ ಮಾರುತಿ ಸುಜುಕಿ ಆಲ್ಟೋ K10 18-20+ ಮೈಲೇಜ್ ಬರುವಂಥ ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟು. ಸೊ ನೀವು ನೋಡ್ತಾ ಬೋದು ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಡೀಟೇಲ್ ಸರ್? ಸರ್ ಇದು 2013 ಮಾಡಲ್ ಜಸ್ಟ್ ಸಿಂಗಲ್ ಓನರು. 80,000 ಓಡಿದಾಗ ವೆಹಿಕಲ್. ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಕಂಡೀಷನ್ ಅಂತೂ ಟಾಪ್ ನಾಚಲ್ಲಿದೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 2,70,000 2,50,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ ಸರ್. 2,50,000ಕ್ಕೆ. ಅದು ಕೂಡ ಫೋರ್ಡ್ ಫಿಗೋ ಡೀಸೆಲ್ ಸಿಂಗಲ್ ಓನರ್. ವೋಕ್ಸ್ವ್ಯಾಗನ್ ಪೋಲೋ ಅದು ಕೂಡ ರೆಡ್ ಕಲರ್ ಗಾಡಿ. ಕಂಫರ್ಟ್ ಲೈನ್, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುವಂಥ ಗಾಡಿ. ಸೊ ನೀವು ನೋಡ್ತಾ ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಅದು ಕೂಡ ರೆಡ್ ಕಲರ್. ಡೀಟೇಲ್ ಸರ್? ಸರ್ 14 ಮಾಡಲ್ ಸಿಂಗಲ್ ಓನರು. ವೆಹಿಕಲ್ 1 lakh ಓಡಿದೆ. ಎಲ್ಲ ಶೋರೂಮ್ ಟ್ರ್ಯಾಕು. ಪ್ರತಿಯೊಂದು ಶೋರೂಮಲ್ಲಿ ಆಗಿದೆ. ಸ್ಟೇರಿಂಗು, ಸಸ್ಪೆನ್ಷನು ಎಲ್ಲ ಕೆಲಸ ಆಗಿದೆ. ನಿಮ್ಗೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 3,95,000 ಫೈನಲ್ ಟು ಫೈನಲ್ 3,75,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ ಸರ್. 3,75,000 ಲೋನು ಸರ್ ಇದಕ್ಕೆ? ಸರ್ ಲೋನ್ ಆಗುತ್ತೆ. 1 year ಆಗುತ್ತೆ. ಅಂದರೆ 14 ಮಾಡಲ್ ಅಲ್ವಾ, ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 2 years ಅಪ್ ಟು 2 years ವರೆಗೂ ಮಾಡ್ಕೊಡ್ತೀವಿ ಲೋನ್.
ಪೋಲೋಗೆ ಅಂತಾನೆ ಫ್ಯಾನ್ಸ್ ಇದ್ರೆ ಫಿಯಟ್ ಪುಂಟೋಗೂ ಕೂಡ ಸಪರೇಟ್ ಫ್ಯಾನ್ ಬೇಸ್ ಇರುತ್ತೆ. ಸೊ ನೀವು ನೋಡ್ತಾ ಬೋದು ಫಿಯಟ್ ಪುಂಟೋ ಕೂಡ ಇರುತ್ತೆ, ಅದು ಕೂಡ ಡೀಸೆಲ್ ವೇರಿಯಂಟ್ ಅಲ್ಲ ಹೌದು ಸರ್? ಸರ್, ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಅಂದ್ರೆ ಅಲೋವಿಲ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಡಿಫಾಗರ್ ಈಗ ಪ್ರತಿಯೊಂದು ಕೂಡ ಇರುವಂತದ್ದು. ಮೈಲೇಜ್ ಅಂತ ಹೇಳಿದ್ರೆ ನಿಮಗೆ ಗೊತ್ತೆ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಟೇಲ್ ಸರ್ ಇದು. ಸರ್ ಇದು 2014 ಮಾಡಲ್, ಸೆಕೆಂಡ್ ಓನರ್, 80,000 ಹೊಡಿದೆ ವೆಹಿಕಲ್, ಡೀಸೆಲ್ ವೆಹಿಕಲ್. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾರೆ 3,20,000. ಫೈನಲ್ ಟು ಫೈನಲ್ 3 lakhs ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ ಸರ್. 3 ಲಕ್ಷಕ್ಕೆ. ಹೌದು ಸರ್. Hyundai i20 ಅದು ಕೂಡ ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್. ಸೊ ನೀವು ನೋಡ್ತಾ ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇರುತ್ತೆ, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಮತ್ತೆ ನಿಮಗೆ ಡಿಫಾಗರಿಗೆ ಪ್ರತಿಯೊಂದು ಕೂಡ ಇರುವಂಥ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. KS05 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, ಮೈಲೇಜ್ 16+ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು. ಸರ್ ಇದು ಡೀಟೇಲ್ 2019 ಸಿಂಗಲ್ ಓನರ್ ಸ್ಪೋರ್ಟ್ಸ್ ಪ್ಲಸ್, ಗಾಡಿ 69,000 ಹೊಡಿದೆ. ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 6,60,000. ಫೈನಲ್ ಟು ಫೈನಲ್ 6,10,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. 6,10,000ಕ್ಕೆ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಡೌನ್ ಪೇಮೆಂಟ್ 50,000 ತಂದ್ರೆ ಸಾಕು ಸರ್. 50,000 ಡೌನ್ ಪೇಮೆಂಟ್ ಅಲ್ಲಿ Hyundai i20. ಮಾರುತಿ ಸುಜುಕಿಲೆ ನನಗೆ ಒಳ್ಳೆ ಲಕ್ಸರಿ ವೆಹಿಕಲ್ ಬೇಕು ಸರ್, ಸಡನ್ ವೆಹಿಕಲ್ ಬೇಕು ಅಂದ್ರೆ ಇದನ್ನ ಬಿಟ್ಟು ಇದ್ರ ಮುಂದೆ ಬೇರೆ ಯಾವುದು ನಿಲ್ಲೋದಿಲ್ಲ ಅಂತ ಹೇಳ್ಬೋದು. ಮಾರುತಿ ಸುಜುಕಿ ಸಿಯಾಸ್, ಅದು ಕೂಡ ZA ಅಂದ್ರೆ ಫುಲ್ಲಿ ಟಾಪ್ ಎಂಡ್, ಅಲೋವಿಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್, ಜೊತೆಗೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲನೂ ಕೂಡ ಇರುವಂಥದ್ದು. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಜೊತೆಗೆ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಈ ಗಾಡಿಲಿ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಕೂಡ ಇರುತ್ತೆ. ಡೀಟೇಲ್ ಸರ್ ಇದು. ಸರ್ ಇದು 2014 ಮಾಡಲ್, ಸಿಂಗಲ್ ಓನರ್, ZA ವೆಹಿಕಲ್ ಆಗಿರುತ್ತೆ. ಗಾಡಿ ಬಂದ್ಬಿಟ್ಟು 90,000 ಓಡಿದೆ, ಡೀಸೆಲ್ ವೆಹಿಕಲ್. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 5,70,000 ಸರ್. 5,20,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. 5,20,000ಕ್ಕೆ ಡೌನ್ ಪೇಮೆಂಟ್ ಸರ್? ಸರ್ ಡೌನ್ ಪೇಮೆಂಟ್ ಇದಕ್ಕೆ 1 ಲಕ್ಷ ತಂದ್ರೆ ಸಾಕು ಸರ್. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಸಿಯಾಸ್, ಅದು ಕೂಡ ಫುಲ್ಲಿ ಟಾಪ್ ಎಂಡ್, ಪುಷ್ ಸ್ಟಾರ್ಟ್ ಬಟನ್ ಜೊತೆ. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್, ಅದು ಕೂಡ ZXi ಪ್ಲಸ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ನಿಮಗೆ ಪುಷ್ ಸ್ಟಾರ್ಟ್ ಬಟನ್, ಅಲೋವಿಲ್ಸ್ ಹೀಗೆ ಪ್ರತಿಯೊಂದು ಕೂಡ ಇರುವಂಥ ಅಂದರೆ ಪ್ರತಿಯೊಂದು ಫೀಚರ್ಸ್ ಇರುವಂಥ ಗಾಡಿ. ಕ್ರೂಸ್ ಕಂಟ್ರೋಲ್ ಕೂಡ ಈ ಗಾಡಿಯಲ್ಲಿ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ತುಂಬ ಜನ ಕೇಳುವಂಥ ಸ್ವಿಫ್ಟ್ ಡಿಸೈರ್ ಅಂದರೆ ಐ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು. ಡೀಟೇಲ್ಸ್ ಸರ್? ಸರ್ ಇದು 2021 ಮಾಡಲ್, ZXi ಪ್ಲಸ್, ಸಿಂಗಲ್ ಓನರ್, ಜಸ್ಟ್ 45,000 ಓಡಿದೆ ವೆಹಿಕಲ್. ನೀವು ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಆಗಿರೋದ್ರಿಂದ ಈ ವೆಹಿಕಲ್ ಪ್ರೈಸ್ ನಾವ್ ಹೇಳ್ತಾ ಇರೋದು 6,70,000 ಸರ್. ಫೈನಲ್ 6,40,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. 6,40,000 ಡೌನ್ ಪೇಮೆಂಟ್ ಸರ್? ಸರ್ ಡೌನ್ ಪೇಮೆಂಟ್ ಇದಕ್ಕೆ ನಿಮ್ ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಮಾಡ್ಬೋದು. ಸಿಬಿಲ್ ಏನಾದ್ರು ಆ ಕಡೆ ಈ ಕಡೆ ಇದ್ರೆ ಒಂದು 50,000 ಡೌನ್ ಪೇಮೆಂಟ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಡಿಸೈರ್ ಬೇಕಾ ಅದು ಕೂಡ ಸಿಗುತ್ತೆ. ಇಲ್ಲ ನೀವೇನಾದ್ರೂ 50,000 ಡೌನ್ ಪೇಮೆಂಟ್ ಅಲ್ಲಿ ಬೇಕಾ ಅದು ಕೂಡ ಸಿಗುತ್ತೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡೌನ್ ಪೇಮೆಂಟ್ ವೇರಿ ಆಗುತ್ತೆ. ಟಾಟಾ ನೆಕ್ಸಾನ್, ಹೌದು ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಗೆ ಪ್ರತಿಯೊಂದು ಕೂಡ ಇರುವಂಥದ್ದು. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಇದು. ಆರಾಮಾಗಿ 20+ ಅಂದರೆ 20ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ಸ್ ಸರ್? ಸರ್ ಇದು 2022 ಮಾಡಲ್, ವೆಹಿಕಲ್ ಸಿಂಗಲ್ ಓನರ್ ಆಗಿರುತ್ತೆ. 69,000 ಓಡಿದೆ ವೆಹಿಕಲ್. ಟಾಪ್ ಟು ಫುಲ್ ಸರ್ವಿಸ್ ಆಗಿದೆ, A to Z ಸರ್ವಿಸ್ ಆಗಿದೆ. ಈಗ ಸರ್ವಿಸ್ ಆಗೇ ಬಂದಿರೋದು ವೆಹಿಕಲ್. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 9,30,000. ಫೈನಲ್ ಟು ಫೈನಲ್ 8,90,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ ಸರ್. 8,90,000. ಹೌದು ಸರ್. ಡೌನ್ ಪೇಮೆಂಟ್ ಸರ್ 0 ಡೌನ್ ಪೇಮೆಂಟ್ ಇದು ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಟಾಟಾ ನೆಕ್ಸಾನ್, ಅದು ಕೂಡ XM ಪ್ಲಸ್ ಅಲ್ಲ ಇದು? XM ಪ್ಲಸ್ ಸ್ಪೋರ್ಟ್ಸ್ ಎಡಿಷನ್. ರೆನಾಲ್ಟ್ ಡಸ್ಟರ್, ಅದು ಕೂಡ 85 PS ವೆಹಿಕಲ್, ಅಂದರೆ ಮೈಲೇಜ್ ಬೇಕು ಅನ್ನೋರಿಗೆ ಆರಾಮಾಗಿ 18+ ಮೈಲೇಜ್ ಕೂಡ ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಅದು ಕೂಡ ಇದು ಸಿಗ್ನೇಚರ್ ಕಲರು. ನಿಮಗೆ ಇದರಲ್ಲಿ ಪವರ್ ಸ್ಟೇರಿಂಗು, AC ಸಿಸ್ಟಮು, ಈಗ ಪ್ರತಿಯೊಂದು ಕೂಡ ಫೀಚರ್ಸ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಡೀಟೇಲ್ ಸರ್ ಇದು? ಸರ್ ಇದು 2014 ಮಾಡಲು, ವೆಹಿಕಲ್ ಸೆಕೆಂಡ್ ಓನರ್ ಆಗಿರುತ್ತೆ. ವೆಹಿಕಲ್ 80,000 ಡ್ರಿವನ್ ಆಗಿದೆ. ಕಸ್ಟಮರ್ ವೆಹಿಕಲ್ ಇದು. ಕಸ್ಟಮರ್ ಹೇಳ್ತಾ ಇರೋದು 4,80,000. ಬಂದ್ರೆ ಒಂದು ಸ್ಮಾಲ್ ನೆಗೋಷಿಯಬಲ್ ಒಂದು 450 ವರೆಗೂ ಮಾಡ್ಕೊಡ್ತೀವಿ ಸರ್. ಡೌನ್ ಪೇಮೆಂಟ್? ಡೌನ್ ಪೇಮೆಂಟ್ ನಿಮ್ಗೆ 1 ಲಕ್ಷ ತಂದ್ರೆ ಮಿಕ್ಕಿದ ಲೋನ್ ಆಗುತ್ತೆ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ರೆನಾಲ್ಟ್ ಡಸ್ಟರ್, ಅದು ಕೂಡ 85 PS ವಿತ್ ಸನ್ ರೂಫ್ ಜೊತೆ ಇರುವಂಥ ಗಾಡಿ ಬೇಕು ಸರ್. ನಂಗೆ ಅದರಲ್ಲೂ ಕೂಡ Hyundai ಕ್ರೆಟಾನೇ ಬೇಕು ಅನ್ನೋರಿಗೆ. ಸೊ ನೋಡ್ತಾ ಇರ್ಬೋದು ಫುಲ್ಲಿ ಟಾಪ್ ಎಂಡ್, ಅಲೋವಿಲ್ಸ್, ಏರ್ ಬ್ಯಾಗು, ABS, ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ AC ವಿತ್ ಪ್ಯಾನೋರಾಮಿಕ್ ಸನ್ ರೂಫ್. ಸೊ ನೀವು ನೋಡ್ತಾ ಇರ್ಬೋದು ಸೂರ್ಯ ಚಾವಣಿ ಕೂಡ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್ ಇದು. ಡೀಟೇಲ್ ಸರ್? ಸರ್ ಇದು 2020 ಮಾಡಲ್, 2020 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಇದು 90,000 ಓಡಿದೆ, ಜಸ್ಟ್ ಸರ್ವಿಸ್ ಆಗಿ ಬಂದಿದೆ. ವೆಹಿಕಲ್ ನಿಮಗೆ ಎಕ್ಸಾಕ್ಟ್ 18+ ಮೈಲೇಜ್ ಬರುತ್ತೆ ವೆಹಿಕಲ್ ಪೆಟ್ರೋಲ್ ಅಲ್ಲಿ. ಯಾಕಂದ್ರೆ ಇದು 1.5 ಲೀಟರ್ ಆಗಿರುತ್ತೆ. ಒಳ್ಳೆ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಟೈರ್ಸು. ಆಮೇಲೆ ನಿಮಗೆ ಒಳಗಡೆ ಇದು ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 11,50,000 ಸರ್. 10,90,000 ಕೊಟ್ಬಿಡ್ತೀವಿ. 10,90,000ಕ್ಕೆ ಡೌನ್ ಪೇಮೆಂಟ್ ಸರ್? ಡೌನ್ ಪೇಮೆಂಟ್ ಇದಕ್ಕೂ 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಮಿಕ್ಕಿದ್ ಲೋನ್ ಮಾಡೋಣ ಸರ್. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ Hyundai ಕ್ರೆಟಾ, ಅದು ಕೂಡ ಫುಲ್ಲಿ ಟಾಪ್ ಎಂಡ್. ಮಾರುತಿ ಸುಜುಕಿ ಬ್ರೆಜಾ, ಅದು ಕೂಡ ZA ಅಂದ್ರೆ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಇದಕ್ಕಿಂತ ನೆಕ್ಸ್ಟ್ ಟಾಪ್ ಎಂಡ್ ZA ಪ್ಲಸ್ ಇರುತ್ತೆ. ಅಂದ್ರೆ ಅದ್ರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಬಟ್ ಇದ್ರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಇರುತ್ತಿಲ್ಲ. ಆಟೋಮೆಟಿಕ್ AC, ಕ್ರೂಸ್ ಕಂಟ್ರೋಲ್, ಅಲೋವಿಲ್ಸ್, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಹೀಗೆ ಪ್ರತಿಯೊಂದು ಕೂಡ ಫೀಚರ್ ಇರುವಂಥ ಗಾಡಿ. ಮೈಲೇಜ್ ನಿಮಗೆ ಗೊತ್ತು, ಆರಾಮಾಗಿ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಕೂಡ ಮಾರುತಿ ಸುಜುಕಿ ಬ್ರ್ಯಾಂಡ್ ಅಂದಮೇಲೆ
ಸೊ ಮೇಂಟೆನೆನ್ಸ್ ಬಗ್ಗೆ ಮಾತಾಡೋಂಗಿಲ್ಲ ಸರ್. ಡೀಟೇಲ್ ಸರ್. ಸರ್ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಇದು 90,000 ಓಡಿದೆ. ವೆಹಿಕಲ್ ತುಂಬ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಎಲ್ಲ ಚೆನ್ನಾಗಿದೆ ವೆಹಿಕಲ್. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 7,50,000 ಸರ್. 7,30,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ. 7,30,000ಕ್ಕೆ ಮಾರುತಿ ಸುಜುಕಿ ಬ್ರೆಜಾ ಡೌನ್ ಪೇಮೆಂಟ್ ಸರ್. ಸರ್ ಡೌನ್ ಪೇಮೆಂಟ್ ಇದಕ್ಕೆ 1 ಲಕ್ಷ ತಂದರೆ ಸಾಕು ಸರ್. ಓಕೆ, 1 ಲಕ್ಷ ಡೌನ್ ಪೇಮೆಂಟಲ್ಲಿ ನಿಮಗೆ ಮಾರುತಿ ಸುಜುಕಿ ಬ್ರೆಜಾ ಕೂಡ ಸಿಗುತ್ತೆ. ಬೇಕು ಅನ್ನೋ ವಿಡಿಯೋ ಮೇಲೆ ಇರುವಂಥ ನಂಬರ್ಗೆ ಕರೆ ಮಾಡಿ. ಮಾರುತಿ ಸುಜುಕಿ ಎರ್ಟಿಗಾ 7 ಸೀಟರ್ ಗಾಡಿ ಬೇಕು, ಲೋ ಮೇಂಟೆನೆನ್ಸಲ್ಲಿ ಇರಬೇಕು, ಮತ್ತು ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸಲ್ಲಿ ಬೇಕು ಸರ್ ಅನ್ನೋರಿಗೆ ನೀವು ನೋಡ್ತಾ ಬೋದು ಮಾರುತಿ ಸುಜುಕಿ ಎರ್ಟಿಗಾ ಇರುತ್ತೆ. ಅದು ಕೂಡ ZDI ಅಂದರೆ ನಿಮಗೆ ಫುಲ್ಲಿ ಟಾಪ್ ಎಂಡ್. ಇದಕ್ಕಿಂತ ನೆಕ್ಸ್ಟ್ ವೇರಿಯಂಟು ZDI ಪ್ಲಸ್ ಬರುತ್ತೆ. ನಿಮ್ಗೆ ಇದರಲ್ಲಿ ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ AC, ಬ್ಯಾಕ್ ವೈಫರ್, ಡಿಫಾಗರಿಗೆ ಪ್ರತಿಯೊಂದು ಕೂಡ ಬರುವಂಥದ್ದು. ಡೀಸೆಲ್ ವೇರಿಯಂಟ್ ಆದ್ದರಿಂದ 18-20+ ಮೈಲೇಜ್ ಕೂಡ ಬರುತ್ತೆ. 7 ಸೀಟರ್ ವೆಹಿಕಲು. ಡೀಟೇಲು ಸರ್. ಸರ್ ಇದು 2014 ಮಾಡಲು ZDI ವೆಹಿಕಲ್ಲು, ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ 85,000 ಓಡಿದೆ. ಆಮೇಲೆ ಸರ್ವಿಸ್ ಎಲ್ಲ ಟಾಪ್ ಹಿಸ್ಟ್ರಿ ಫುಲ್ ಸರ್ವಿಸ್ ರೆಕಾರ್ಡೆಡ್ ಇದೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾರೆ 6,50,000 ಸರ್. ಫೈನಲ್ ಟು ಫೈನಲ್ 6,10,000 ಬಂದರೆ ಕೊಟ್ಬಿಡ್ತೀವಿ ಸರ್. 6,10,000ಕ್ಕೆ ಮಾರುತಿ ಸುಜುಕಿ ಎರ್ಟಿಗಾ ಡೌನ್ ಪೇಮೆಂಟ್ ಸರ್. ಸರ್ ಡೌನ್ ಪೇಮೆಂಟ್ ಇದಕ್ಕೂ 1 ಲಕ್ಷ ತಂದರೆ ಉಳ್ಕಿದ್ ಲೋನ್ ಆಗುತ್ತೆ. ಓಕೆ, 1 ಲಕ್ಷ ಡೌನ್ ಪೇಮೆಂಟಲ್ಲಿ. XUV 500 ಬೇಕು ಸರ್ ಅನ್ನೋರಿಗೆ ಸೊ ನೀವು ನೋಡ್ತಾ ಬೋದು ಇಲ್ಲಿ 2 XUV 500 ಇರುತ್ತೆ. ಎರಡೂ ಕೂಡ W8. ಎರಡೂ ಕೂಡ ನಾವು 1 by 1 ಡೀಟೇಲ್ ನಾವು ತಿಳಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಈಗ ಫಸ್ಟ್ ಒನ್ ನಿಮಗೆ ಅಲೋವಿಲ್ಸು, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಹೀಗೆ ಪ್ರತಿಯೊಂದು ಕೂಡ ಅಂದರೆ ಪ್ರತಿಯೊಂದು ಫೀಚರು ಕೂಡ ಈ ಗಾಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಟಾಪ್ ಎಂಡ್ ಆದ್ದರಿಂದ ಎಲ್ಲನೂ ಕೂಡ ಬರುತ್ತೆ. ಡೀಟೇಲ್ ಸರ್. ಸರ್ ಇದು 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, 1 ಲ್ಯಾಕ್ ಓಡಿದೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 7,40,000. 7,10,000 ಬಂದರೆ ವೆಹಿಕಲ್ ಕೊಟ್ಬಿಡ್ತೀವಿ ಸರ್. 7,10,000ಕ್ಕೆ. ಹೌದು ಸರ್. ಡೌನ್ ಪೇಮೆಂಟ್ ಸರ್. ಡೌನ್ ಪೇಮೆಂಟ್ ಇದಕ್ಕೆ ನೀವು 1.5 ಲಕ್ಷ ತಂದರೆ ಸಾಕು ಸರ್. ಓಕೆ, 1.5 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು XUV 500 ಕೂಡ ಪರ್ಚೇಸ್ ಮಾಡ್ಬೋದು. ಅದು ಕೂಡ W8 ವೇರಿಯಂಟ್. ಈಗ ಆಲ್ರೆಡಿ ಒಂದು XUV 500 ಡೀಟೇಲ್ ತಿಳಿಸ್ಕೊಟ್ಟು ಮತ್ತೊಂದು XUV 500 ಇರುತ್ತೆ. ಇದು ಕೂಡ W8 ವೇರಿಯಂಟ್ ಅಂದರೆ ಇದು ಕೂಡ ಟಾಪ್ ಎಂಡೆ. ನಿಮಗೆ ಪ್ರತಿಯೊಂದು ಫೀಚರು ಕೂಡ ಈ ಗಾಡಿಯಲ್ಲಿ ಬರುತ್ತೆ. ಅಂದರೆ ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಯಾಕ್ ವೈಫರ್, ಡಿಫಾಗರಿಗೆ ಪ್ರತಿಯೊಂದು ಕೂಡ ಫೀಚರ್ ಬರುವಂಥ ಗಾಡಿ. ಡೀಟೇಲ್ ಸರ್. ಇದು ಸರ್ ಇದು 2013 ಮಾಡಲು ಸಿಂಗಲ್ ಓನರು, 1 ಲ್ಯಾಕ್ ಓಡಿದೆ. ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾರೆ 6,45,000. 6 ಲ್ಯಾಕ್ಸ್ಗೆ ಬಂದರೆ ಈ ವೆಹಿಕಲ್ ಕೊಟ್ಬಿಡ್ತೀವಿ ಸರ್. 6 ಲಕ್ಷಕ್ಕೆ XUV 500 ಕೂಡ ಸಿಗುತ್ತೆ. ಡೌನ್ ಪೇಮೆಂಟ್ ಸರ್. ಇದಕ್ಕೆ ಸರ್ ಇದಕ್ಕೆ ಡೌನ್ ಪೇಮೆಂಟು ತುಂಬ ಚೆನ್ನಾಗಿರ್ಬೇಕು ಸಿವಿಲು, ಹಂಗಿದ್ರೆ ಮಾತ್ರ ಮಾಡೋದು. ಯಾಕಂದರೆ 13 ಮಾಡಲು ಇದಕ್ಕೆ ಡೌನ್ ಪೇಮೆಂಟ್ ಒಂದು 1.5 ಲಕ್ಷ 2 ಲಕ್ಷ ಮಾಡಿದ್ರೆ ಮಾಡ್ಬೋದು ಸರ್. ಬಟ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಟಾಟಾ ಸಫಾರಿ ಕ್ರೇಜ್ ಕಾ ಬಾಪ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಪ್ರತಿಯೊಬ್ಬರು ಕೂಡ ಬೇಕು ಅಂತ ಹುಡುಕ್ತಿದ್ದ ಗಾಡಿ. ಸೊ ಇವತ್ತು ಎತ್ವಿ ಕಾರ್ಸಲ್ಲೂ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಡೀಟೇಲ್ ಸರ್. ಸರ್ ಇದು 2007 ಮಾಡಲು, ಓನರ್ಶಿಪ್ 3rd ಆಗಿದೆ. ಗಾಡಿ ಬಂದ್ಬಿಟ್ಟು 1 ಲಕ್ಷ ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ. ಅಂದರೆ ಒಳ್ಳೆ 7 ಸೀಟರ್ ಅಂತ ಹೇಳ್ಬೋದು. ಈ ವೆಹಿಕಲ್ ಈ ಪ್ರೈಸಲ್ಲಿ 7 ಸೀಟರ್ ಯಾರು ಕೊಡಲ್ಲ. ನಾವು ಹೇಳ್ತಾರೋ 2,45,000. ಫೈನಲ್ ಟು ಫೈನಲ್ 2 ಲ್ಯಾಕ್ಸ್ ಬಂದರೆ ಗಾಡಿ ಕೊಟ್ಬಿಡ್ತೀವಿ ಸರ್. 2 ಲಕ್ಷಕ್ಕೆ. ಅದು ಕೂಡ ಟಾಟಾ ಸಫಾರಿ ರನ್ನಿಂಗ್ ಇದೆ ಸರ್. FC ಎಲ್ಲರೂ ಕೂಡ ರನ್ನಿಂಗ್ FC ರನ್ನಿಂಗ್ ಇದೆ.